ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ಸಚಿವರ ರಾಜೀನಾಮೆ ಪರ್ವ ಜೋರಾಗಿದೆ ನೋಡಿ. ರಾಜಕೀಯ ಬೆಳವಣಿಗೆಗಳ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಬೆಂಗಳೂರಿನಲ್ಲೇ ಇರುವ ಕೈ ಉಸ್ತುವಾರಿ ಸುರ್ಜೇವಾಲ ಬೆಂಗಳೂರಿನಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಪಾಪ ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಪ್ರಯತ್ನ ಮಾಡಿದ್ದಾರೆ ಸಿಎಂ. ನಿನ್ನೆ ಮುನಿಯಪ್ಪ ಬಂಡಾಯ ಶಮನ ಮಾಡಿದ್ರು ರಾಹುಲ್ ಗಾಂಧಿ. ರಾಮಲಿಂಗಾರೆಡ್ಡಿ ಮುಂದಿನ ಹೆಜ್ಜೆಯ ಬಗ್ಗೆ ಎಲ್ಲರ ಚಿತ್ತ ಇದೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸುರ್ಜೇವಾಲ ವಾಸ್ತವ್ಯವನ್ನು ಹೂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ನಾಯಕರ ಜೊತೆ ಸುರ್ಜೇವಾಲ ಸಭೆಯನ್ನ ನಡೆಸುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂಥದ್ದು. ನಿನ್ನೆ ಮುನಿಯಪ್ಪ, ಇತ್ತ ರಾಮಲಿಂಗಾರೆಡ್ಡಿ, ಅತ್ತ ಕೆಜೆ ಜಾರ್ಜ್ ಬಂಡಾಯದ ಬಿಸಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇಲ್ಲೇ ರಾಜ್ಯದಲ್ಲೇ ನೀವು ವಾಸ್ತವ್ಯವನ್ನು ಹೂಡಿ ಎಲ್ಲವನ್ನ ಕ್ಲಿಯರ್ ಮಾಡ್ಕೊಂಡು ಬನ್ನಿ ಅಂತ ರಾಹುಲ್ ಗಾಂಧಿ ಅವರು ಪಾಪ ರಣದೀಪ್ ಸಿಂಗ್ ಸುರ್ಜೇವಾಲ ಅವರಿಗೆ ತಾಕೀತನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲೇ ತಂಗಿದ್ದಾರೆ. ಏನಪ್ಪಾ ಇದು ದೊಡ್ಡ ತಲೆನೋವು. ಹಿರಿಯ ನಾಯಕರ ಈ ರೀತಿ ಬಂಡಾಯ ಎದ್ದು ಬಿಟ್ರೆ ಹೆಂಗೆ ಕಾಂಗ್ರೆಸ್ ಪಾರ್ಟಿಯನ್ನು ಮುನ್ನಡೆಸ್ಕೊಂಡು ಹೋಗೋದು? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಇದೀಗ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಹೇಗೆ ಇದನ್ನ ಎಲ್ಲ ಸಾಲ್ವ್ ಮಾಡೋದು ಅಂತ ಪಾಪ ಈಗ ಟೆನ್ಷನ್ ಆಗೋಗ್ಬಿಟ್ಟಿದೆ. ಒಂದು ಕಡೆ ನೋಡಿ ರಾಹುಲ್ ಗಾಂಧಿ ಅವರ ಆಗಮನ ಆಯಿತು, ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಗಮನ ಕೂಡ ಆಯಿತು. ಅವರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರು. ಬಟ್ ಎಲ್ಲ ಸರಿ ಹೋಗುತ್ತೆ, ಕಾಲ ಹೀಗೆ ಇರೋದಿಲ್ಲ, ಎಲ್ಲವೂ ಕೂಡ ಬದಲಾಗಬೇಕು, ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳಿ ಹೋಗಿದ್ರು. ಈಗ ನೋಡಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರ ಬಂಡಾಯ ಹೆಚ್ಚಾಗಿದ್ದು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಾಗಾಗಿ ರಾಜ್ಯದ ಮೇಲೆ ಹೈಕಮಾಂಡ್ನ ನಾಯಕರು ಕಣ್ಣನ್ನ ಇಟ್ಟಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರನ್ನು ಮನವೊಲಿಸಲೇಬೇಕು ಅಂತ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಮನವೊಲಿಸ್ತಾರೆ, ಏನು ರಾಮಲಿಂಗಾರೆಡ್ಡಿ ಅವರು ಇದರ ಬಗ್ಗೆ ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಏನು ಅಂತ.